ಇನ್ನು ಕಿಯೋನಿಕ್ಸ್ ಹಗರಣ ಮತ್ತೆ ಚರ್ಚೆಗೆ ಬಂದಿದೆ. ಬಾಕಿ ಬಿಲ್ ಬಿಡುಗಡೆ ಮಾಡದಿದ್ದರೆ ಆತ್ಮಹತ್ಯೆಗೆ ದಾರಿ. ಪ್ರಿಯಾಂಕ್ ಖರ್ಗೆ, ಶರತ್ ಬಚ್ಚೇಗೌಡ ಸಾವಿಗೆ ಕಾರಣರಾಗುತ್ತಾರೆ. ಕಿಯೋನಿಕ್ಸ್ ವೆಂಡರ್ಗಳಿಂದ ರಾಷ್ಟ್ರಪತಿಗಳಿಗೆ ಪತ್ರ. ಕಿಯೋನಿಕ್ಸ್ ಎನ್ನುವಂತಹ ಯೋಜನೆ, ಆ ಯೋಜನೆಯಲ್ಲಿ ಸಾಕಷ್ಟು ಮಧ್ಯಮ ಮತ್ತು ಬಡ ಹೆಣ್ಣು ಮಕ್ಕಳು ಕಂಪ್ಯೂಟರ್ ತರಬೇತಿ ಪಡೆಯುವಂತಹ ಒಂದು ಯೋಜನೆ. ಅದು ಸರ್ಕಾರದ ಯೋಜನೆ, ಅದು ಸರ್ಕಾರ ಪ್ರಾಯೋಜಿತವಾದಂತಹ ಒಂದು ಯೋಜನೆ. ಆ ಕಿಯೋನಿಕ್ಸ್ನಲ್ಲೂ ಕೂಡ ಅದಕ್ಕೆ ಸಂಬಂಧಪಟ್ಟಂಥ ಸಲಕರಣೆಗಳನ್ನು ಖರೀದಿ ವಿಚಾರದಲ್ಲಿ ಅಕ್ರಮ ನಡೆದಿದೆ ಎನ್ನುವಂಥ ಬಹುದೊಡ್ಡ ಆರೋಪ ಇತ್ತು. ಅಕ್ರಮ ನಡೆದಿರುವುದರಿಂದ ವೆಂಡರ್ಗಳ ಬಿಲ್ಲಿಗೆ ತಡೆಯಾಜ್ಞೆಯನ್ನು ಕೊಡಲಾಗಿದೆ. ಈಗ ವೆಂಡರ್ಗಳ ಅಕ್ರಮ ನಡೆದಿರುವುದರಿಂದಾಗಿ, ಆರೋಪ ಇರೋದ್ರಿಂದಾಗಿ ವೆಂಡರ್ಗಳ ಬಿಲ್ಲಿಗೆ ತಡೆಯಾಜ್ಞೆಯನ್ನು ಕೊಡಲಾಗಿದೆ. ಕಿಯೋನಿಕ್ಸ್ನಲ್ಲಿ ಕೋಟ್ಯಾಂತರ ರೂಪಾಯಿ ಅಕ್ರಮ ನಡೆದಿದೆ ಎನ್ನುವಂತಹ ಬಹುದೊಡ್ಡ ಹಗರಣ. ಆ ಹಗರಣದಲ್ಲಿ ಶರತ್ ಬಚ್ಚೇಗೌಡ, ಪ್ರಿಯಾಂಕ್ ಖರ್ಗೆ ಸಾಕಷ್ಟು ಹೆಸರುಗಳು ಕೂಡ ಕಾರಣ ಕೇಳಿ ಬಂದಿತ್ತು. ಈಗ ಬಾಕಿ ಬಿಲ್ ಬಿಡುಗಡೆ ಮಾಡದಿದ್ರೆ, ಅಂದರೆ ವೆಂಡರ್ಗಳು ಹೇಳ್ಕೊಳ್ತಾ ಇರುವಂತಹದ್ದು ಆತ್ಮಹತ್ಯೆಗೆ ದಾರಿಯಾಗುತ್ತೆ, ಪ್ರಿಯಾಂಕ್ ಖರ್ಗೆ ಮತ್ತು ಶರತ್ ಬಚ್ಚೇಗೌಡರೇ ಸಾವಿಗೆ ಕಾರಣರಾಗ್ತಾರೆ ಎನ್ನುವಂಥ ಅರ್ಥದಲ್ಲಿ ವೆಂಡರ್ಗಳು ಈಗ ಬಹುದೊಡ್ಡ ಆರೋಪವನ್ನು ತಂದಿರುವಂತಹದ್ದು. ಕಿಯೋನಿಕ್ಸ್ ವೆಂಡರ್ಗಳಿಂದ ರಾಷ್ಟ್ರಪತಿಗಳಿಗೆ ಪತ್ರವನ್ನು ಬರೆಯಲಾಗಿದೆ. ನೋಡಿ, ಕಿಯೋನಿಕ್ಸ್ ಎನ್ನುವಂತಹದ್ದು ಮಧ್ಯಮ ಮತ್ತು ಬಡವರ್ಗದ ಹೆಣ್ಣು ಮಕ್ಕಳಿಗೆ ಕಂಪ್ಯೂಟರ್ ಉಚಿತ ತರಬೇತಿಯನ್ನು ಕೊಡಲಾಗುವಂಥ ಒಂದು ಸಂಸ್ಥೆ. ಅದು ಸರ್ಕಾರ ಪ್ರಾಯೋಜಿತ. ಆ ಸಂಸ್ಥೆಯಲ್ಲಿ ಒಂದು ಹಗರಣ ನಡೆದಿತ್ತು. ಕಿಯೋನಿಕ್ಸ್ನಲ್ಲಿ 106 ಕೋಟಿ ರೂಪಾಯಿ ಮೊತ್ತದ ಅಕ್ರಮ, ಮಾನದಂಡಗಳನ್ನು ಗಾಳಿಗೆ ತೂರಿ 106 ಕೋಟಿ ಅಕ್ರಮ ನಡೆದಿತ್ತು ಎನ್ನಲಾದಂಥ ಬಹುದೊಡ್ಡ ಅಕ್ರಮ ಹಗರಣ. ಅದು 2023ರ ಸರ್ಕಾರದ ನಂತರ ವೆಂಡರ್ಗಳಿಗೆ ಬಿಲ್ ತಡೆ ಹಿಡಿದು ಈಗ ಕಿರುಕುಳವನ್ನು ಕೊಡಲಾಗ್ತಾ ಇದೆ. ವೆಂಡರ್ ಅಂದರೆ ಯಾರು? ಈಗ ಕಿಯೋನಿಕ್ಸ್ ಸಂಸ್ಥೆಗೆ ಒಂದಷ್ಟು ಕಂಪ್ಯೂಟರ್ಗಳು ಬೇಕಾಗಿರುತ್ತವೆ. ಸೊ ವೆಂಡರ್ಗಳಿಗೆ ಫೋನ್ ಮಾಡಿಕೊಂಡು ಒಂದೊಂದು ಕಂಪನಿಯ ವೆಂಡರ್ಗಳಿರ್ತಾರೆ, ಅವ್ರನ್ನ ವಿತರಕರು ಅಂತ ಕರೀತಿರೋ ಒಂದೊಂದು ಕಂಪನಿಯ ವೆಂಡರ್ಗಳು. ಆ ವೆಂಡರ್ಗಳಲ್ಲಿ ಖರೀದಿಸಲಾದಂತಹ ಕಂಪ್ಯೂಟರ್ಗಳಾಗಿರಲಿ, ಕಿಯೋನಿಕ್ಸ್ಗೆ ಸಂಬಂಧಪಟ್ಟಂಥ ಸಲಕರಣೆಗಳಾಗಿರಲಿ, ಆ ಸಲಕರಣೆಯ ವೆಚ್ಚದಲ್ಲಿ ಏನೋ ಗೋಲ್ಮಾಲ್ ಮಾಡ್ಕೊಂಡಿರ್ತಾರೆ ಈ ರಾಜಕಾರಣಿಗಳು. ಸೊ ಆ ಆರೋಪದಲ್ಲಿ ಈಗ ಪಾಪ ವೆಂಡರ್ಗಳಿಗೆ ಬಿಲ್ ಬಿಡುಗಡೆ ಮಾಡ್ತಿಲ್ಲ ಇವರು. ಆರೋಪ ಕೇಳಿಬಂದಿದೆ. ಇನ್ನು ನ್ಯಾಯಾಲಯ ಆ ಬಿಲ್ ಬಿಡುಗಡೆಗೂ ಕೂಡ ತಡೆಯಾಜ್ಞೆಯನ್ನು ಕೊಟ್ಟಿರುವಂತಹದ್ದು 3-4 ಸಚಿವರುಗಳಿಂದ. ಅಂದರೆ 3-4 ತಿಂಗಳುಗಳಿಂದ ಸಚಿವರು ಅಧಿಕಾರಿಗಳಿಗೆ ಮನವಿ ಮಾಡಿದರೂ ಕೂಡ ಸ್ಪಂದನೆ ಸಿಗ್ತಾ ಇಲ್ಲ. ಕಿಯೋನಿಕ್ಸ್ ಹಿಂದಿನ CEO ಸಂಗಪ್ಪ ಬಿಲ್ ಬಿಡುಗಡೆಗೆ 12% ಕಮಿಷನ್ ಕೇಳಿದ್ರು. ನೋಡಿ, ಈ ಸತ್ತಿರೋ ಶವದ ಮೇಲೆ ಕೂತ್ಬಿಟ್ಟು ಚಾಕು ಇರದಂಗೆ ಕಿಯೋನಿಕ್ಸ್ ಅನ್ನುವಂತಹದ್ದೇ ದೊಡ್ಡ ಹಗರಣ. ಪಾಪ ಆ ಹಗರಣದಲ್ಲಿ ಬಲಿಪಶುಗಳಾಗಿರುವಂತಹದ್ದು ವೆಂಡರ್ಗಳು. ಆ ವೆಂಡರ್ಗಳ ಬಿಲ್ ಏನಾದರೂ ಬಿಡುಗಡೆ ಮಾಡಬೇಕು ಅಂತ ಹೇಳಿದ್ರೆ 12% ಕಮಿಷನನ್ನು ಕೇಳುತ್ತವರಂತೆ. 12%ನಷ್ಟು ಅವರ ಮೇಲೆ ಯಾವುದೇ ಕ್ರಮ ಕೈಗೊಂಡಿಲ್ಲ, ಬದಲಾಗಿ ಅವರನ್ನು ಸುಮ್ಮನೆ ಬಿಡಲಾಗಿದೆ. ನಮ್ಮ ಮೇಲೆಯೇ ದ್ವೇಷ ಸಾಧಿಸಲಾಗಿದೆ ಎಂದು ಪತ್ರ ಬರೆದಿದ್ದಾರೆ. ಈಗ ರಾಷ್ಟ್ರಪತಿಗೆ ಪತ್ರವನ್ನು ಬರೆಯಲಾಗಿದೆ. ಇನ್ನು ಅಲ್ಲಿಂದ ಏನು ಉತ್ತರ ಬರುತ್ತೆ ಎನ್ನುವಂತಹದ್ದೇ ಕುತೂಹಲ. ನಮಗೇನಾದರೂ ತೊಂದರೆ ಆದರೆ, ಅಂದರೆ ನಮ್ಮ ಸಾವಿಗೆ ಸಚಿವರು, ಅಧ್ಯಕ್ಷರುಗಳೇ ಕಾರಣರಾಗ್ತಾರೆ. CEO ಪವನ್, ನಿರ್ದೇಶಕ ನಿಶ್ಚಿತ್ ಕಾರಣ ಎಂದು ಪತ್ರದಲ್ಲಿ ಸ್ಪಷ್ಟವಾಗಿ ಉಲ್ಲೇಖ ಆಗಿದೆ. ಒಂದು ವೇಳೆ ಜೀವಕ್ಕೇನಾದರೂ ಹೆಚ್ಚು ಕಮ್ಮಿ ಆದರೆ ಇದು ರಾಜಕೀಯವಾದಂತಹ ತಿರುವನ್ನೇ ಪಡೆದುಕೊಳ್ಳುತ್ತೆ ಈ ಒಂದು ಪ್ರಕರಣ.